ನಾನು ರಾಗಿಣಿ. ಇವತ್ತು ನಾನು ಮಾಡ್ತಾ ಇರೋದು ಮಶ್ರೂಮ್ ಬಿರಿಯಾನಿ. ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಫಸ್ಟಿಗೆ ಮಶ್ರೂಮ್ನ ನೀಟಾಗಿ ಪೀಲ್ ಮಾಡಿ ಈ ಥರ 2 to 3 ಟೈಮ್ಸ್ ವಾಶ್ ಮಾಡಿ ಇಟ್ಕೋಬೇಕು. ದೊಡ್ಡ ಪೀಸ್ ಆದರೆ ಈ ಥರ 4 ಪೀಸ್ ಮಾಡಬೇಕು. ಚಿಕ್ಕದಾಗಿದ್ರೆ 2 ಪೀಸ್ ಮಾಡಿದ್ರೆ ಸಾಕು. ತುಂಬ ಸಣ್ಣದು ಮಾಡಿದ್ರೆ ಆಮೇಲೆ ಫುಲ್ ಇದು ಬೆಂದೋಗ್ಬಿಡುತ್ತೆ ಬೇಗ. ಅದಕ್ಕೆ ಈ ಥರ ಆಮೇಲೆ ಮಾಡಾದ್ಮೇಲೆ ಫುಲ್ ಬಾಯಿಗೆ ಸಿಗಲ್ಲ, ಆ ಥರ ಹೋಗ್ಬಿಡುತ್ತೆ. ಸೊ ಜಾಸ್ತಿ ಕಟ್ ಮಾಡೋದು ಬೇಡ, ಈ ಥರ 2 ಪೀಸ್ ಮಾಡಿಕೊಂಡ್ರೆ ಸಾಕು. ಸೊ ಇದನ್ನು ಯೂಶ್ವಲಿ ಬೇರೆಯವರು ಬೇರೆ ಥರ ಮಾಡ್ತಾರೆ. ನಾನು ಇದನ್ನು ಒಂದ್ಸತಿ ಅರಿಶಿನ ಮತ್ತು ಉಪ್ಪು ಹಾಕ್ಕೊಂಡು ಬೇಯಿಸ್ಕೊತೀನಿ. ಸೊ ದಟ್ ಇದಕ್ಕೆ ಉಪ್ಪು ಹಾಕೋದ್ರಿಂದ ಉಪ್ಪು ಕೂಡ ನೀಟಾಗಿ ಇಳಿದಿರುತ್ತೆ, ನಾನು ಸ್ವಲ್ಪ ಬೆಂದು ಇರುತ್ತೆ. ಸೊ ಬನ್ನಿ ಹೆಂಗೆ ಮಾಡೋದು ನೋಡಿ. I hear the beat, it's in my chest, got me feeling some kind of way. I confess the rhythm takes over, no room to rest. My heart's dancing, it's a love conquest. Oh, the melody. ತಿಂತಾರೆ, ಬಟ್ ಮನೇಲೆ ಮಾಡಿ ನೋಡಿ, ಸೀರಿಯಸ್ಲಿ ಅದು ಬಿರಿಯಾನಿನೇ ಟೇಸ್ಟ್ ಬರುತ್ತೆ. ಸೇಮ್ ಬಿರಿಯಾನಿ ಹೇಗಿರುತ್ತೋ ಹಾಗೆ ಇರುತ್ತೆ ಮಶ್ರೂಮ್ ಕೂಡ. ಸೊ ಇವಾಗ ನಾನೊಂದು 5 ಈರುಳ್ಳಿ ಆನಿಯನ್ಸ್ ತೊಗೊಂಡಿದ್ದೀನಿ, ಎಲ್ಲ ಈ ಥರ ಸಣ್ಣ ಸಣ್ಣಗೆ ಹೆಚ್ಕೊಂಡಿರೋದು. ಆನಿಯನ್ ಚೆನ್ನಾಗಿ ಫ್ರೈ ಆಗಬೇಕು, ಗೋಲ್ಡನ್ ಬ್ರೌನ್ ಬರೋ ತನಕ ಆನಿಯನ್ ಚೆನ್ನಾಗಿ ಫ್ರೈ ಆದರೆ ಅದು ನೀವು 5-6 ಅವರ್ಸ್ ಇಟ್ಟರು ಏನು ಸ್ಮೆಲ್ ಬರಲ್ಲ, ಹಾಳಾಗೋದಿಲ್ಲ ಬಿರಿಯಾನಿ. ಓಕೆನಾ? ತುಂಬ ಬೇಗ ಸುಮ್ಮನೆ ಹಿಂಗೆ 2 ಸತಿ ಫ್ರೈ ಮಾಡಿಬಿಟ್ರೆ ಅದು ಬೇಗ ಹಾಳಾಗಿ ಹೋಗ್ಬಿಡುತ್ತೆ. ನೋಡಿ ಇವಾಗ ಮಶ್ರೂಮು ಬೆಂದಿದೆ, 2 ಮಿನಿಟ್ಸ್ ಆಗಿದೆ. ಆಫ್ ಮಾಡಿಬಿಡೋಣ ಇವಾಗ. ಓಕೆನಾ? ಚೆನ್ನಾಗಿ ಬೆಂದಿರುತ್ತೆ, ಆಫ್ ಮಾಡಿಬಿಡೋಣ. ನೋಡಿ, ಹಸಿಮೆಣಸಿನ್ಕಾಯಿ ಒಂದು 14 ನಾವು ತೊಗೊಂಡು ರುಬ್ಕೊಂಡು ಇಟ್ಕೊಂಡಿದ್ದೀವಿ. ಸೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಹಸಿಮೆಣಸಿನ್ಕಾಯಿ ಪೇಸ್ಟ್ನ ಆ್ಯಡ್ ಮಾಡಬೇಕು. ಯಾವುದು ಆ್ಯಡ್ ಮಾಡ್ಕೊಂಡಾದ್ರೂ ಸ್ವಲ್ಪ ಗ್ಯಾಪ್ ಕೊಡಬೇಕು. ಸೊ ಅದು ಚೆನ್ನಾಗಿ ಬೇಯಬೇಕು. ಬ್ಯಾಕ್ ಟು ಬ್ಯಾಕೆ ಆಗ್ತಾ ಹೋದಷ್ಟು ಅದಕ್ಕೆ ಚೆನ್ನಾಗಿ ಬೆಂದಿರೋದಿಲ್ಲ, ಆಮೇಲೆ ಟೇಸ್ಟು ಚೆನ್ನಾಗಿ ಬರೋಲ್ಲ. ಏನು ಆ್ಯಡ್ ಮಾಡ್ತೀವಲ್ವ ಈರುಳ್ಳಿ ಆದಮೇಲೆ ಸ್ವಲ್ಪ ಫ್ರೈನ ಗ್ಯಾಪ್ ಕೊಡಬೇಕು, ಹಸಿಮೆಣಸಿನ್ಕಾಯಿ ಗ್ಯಾಪ್ ಕೊಡಬೇಕು, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾರೆ ಗ್ಯಾಪ್ ಕೊಡಬೇಕು. ಆ ಥರ ಗ್ಯಾಪ್ ಕೊಟ್ಟು ಫ್ರೈ ಮಾಡೋದ್ರಿಂದ ಅದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ನಾನು ಸೊಪ್ಪುಗಳನ್ನ ಹಾಕ್ತಿದ್ದೀನಿ. ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಾಗೆ ಮೆಂತ್ಯ ಸೊಪ್ಪು. ಓಕೆನಾ? ಈ ಮೂರನ್ನು ನಾನು ರುಬ್ಬಿಲ್ಲ, ಜಸ್ಟ್ ಹಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣ ಸಣ್ಣಗೆ. ಇದನ್ನು ಹಾಗೆ ಒಂದೊಂದೇ ಹಾಕಿ ಫ್ರೈ ಮಾಡಬೇಕು. ಸೊ ನಾನು ಫಸ್ಟು ಪುದೀನ ಹಾಕ್ತಾಯಿದ್ದೀನಿ. ಮೆಂತ್ಯ ಸೊಪ್ಪು, ಪುದೀನ, ಕೊತ್ತಂಬರಿ ಸೊಪ್ಪು, ಇದಿಷ್ಟು ನಾನು ಆ್ಯಡ್ ಮಾಡಿರುವಂಥ ಸೊಪ್ಪುಗಳು. ನೋಡಿ ಈ ಥರ ಎಲ್ಲದಕ್ಕೂ ಗ್ಯಾಪ್ ಕೊಟ್ಟು ಫ್ರೈ ಮಾಡ್ಕೋಬೇಕು.
ಫ್ರೈ ಆದಮೇಲೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ನಾನು 1 ಸ್ಪೂನ್ 1.5 ಸ್ಪೂನ್ ಆ್ಯಡ್ ಮಾಡಿದ್ದೀನಿ. ಇದು ಅಷ್ಟೇ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದ್ರ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಟೊಮೊಟೊ 1.5 ಟೊಮೊಟೊ ತೊಗೊಂಡಿದ್ದೀನಿ, 1.5 ಟೊಮೊಟೊ ತೊಗೊಂಡಿದ್ದೀನಿ. ಇದನ್ನು ರುಬ್ಕೊಂಡಿದ್ದೀನಿ. ಹೆಚ್ಚಾಗ್ತಾನೆ ನಾನು ರುಬ್ಬಿಟ್ಟೆ ಹಾಕೋದು, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಟೊಮೊಟೊ ಹಾಕಿದ್ಮೇಲೆ ಸ್ವಲ್ಪ ಜಾಸ್ತಿ ಟೈಮ್ ಕೊಡಬೇಕು, ಯಾಕೆಂದರೆ ಟೊಮೊಟೊ ಫುಲ್ ಫ್ರೈ ಆಗಬೇಕು. ಓಕೆನಾ, ಸ್ವಲ್ಪ ಜಾಸ್ತಿ ಟೈಮ್ ಕೊಡಿ ಟೊಮೊಟೊಗೆ. ಟೊಮೊಟೊ ಹಾಕಿ ಸ್ವಲ್ಪ ಟೈಮ್ ಆದಮೇಲೆ ನಾವು ಏನು ಪೌಡರ್ಸ್ ಯೂಸ್ ಮಾಡ್ತೀವೋ ಅದನ್ನ ಯೂಸ್ ಮಾಡಬೇಕು. ಇವಾಗ ಕೆಲವರು ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾರೆ, ಗರಂ ಮಸಾಲ ಯೂಸ್ ಮಾಡ್ತಾರೆ, ಅಥವಾ ಮಶ್ರೂಮ್ ಬಿರಿಯಾನಿಗೆ ಅಂತಲೇ ಪೌಡ್ರ್ ಬಂದಿದೆ ಅದನ್ನು ಯೂಸ್ ಮಾಡ್ತಾರೆ. ಓಕೆನಾ, ಸೊ ಏನು ಯೂಸ್ ಮಾಡೋದಾದ್ರೂ ಟೊಮೊಟೊ ಫುಲ್ಲು ಹಾಕಿ ಜಾಸ್ತಿ ಟೈಮ್ ಆದಮೇಲೆ, ಅದು ಜಾಸ್ತಿ ಫ್ರೈ ಆಗಿ ಹಸಿ ಸ್ಮೆಲ್ಲೆಲ್ಲ ಹೋಗಾದ್ಮೇಲೆ ಆ್ಯಡ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ನಾನು ಇವಾಗ ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಆಗಿದೆ. ಸೊ ಇವಾಗ ನಾನು ಸ್ವಲ್ಪ ಗರಂ ಮಸಾಲ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಜಸ್ಟ್ ಹಾಗೆ ಒಂದು ಅಂದಾಜು ಮೇಲೆ 1-2 ಸ್ಪೂನ್ಸ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಬೇಕಾಗುತ್ತೋ ಅಷ್ಟು. ಹಾಗೆ 1 ಚಿಟಿಕೆ ಅರಿಶಿನ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ನೆಕ್ಸ್ಟ್ ನಾನು ನೀರು ಆ್ಯಡ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ 2 ಪಾವ್ ಅಕ್ಕಿ ತೊಗೊಂಡಿದ್ದೀನಿ. ಸೊ ಅಂದರೆ 2 ಲೋಟ ಅಕ್ಕಿ ಹಾಕಿ 4 ಲೋಟ ನೀರು ಹಾಕ್ತಾ ಇದ್ದೀನಿ. ಇದು ಮಳ್ತಾ ಇರಲಿ, ಮಳ್ಳದ್ಮೇಲೆ ಅದು ಕ್ಯಾಚುಲೆ ಗೊತ್ತಾ. ನಮ್ಮ ಬ್ಯಾಂಗ್ಳೂರಲ್ಲಿ ಇವಾಗ ಯಾವಾಗ ಮಳೆ ಬರ್ತಿದೆಯೋ, ಯಾವಾಗ ಬಿಸಿಲಿರುತ್ತೋ ಒಂದು ಗೊತ್ತಾಗ್ತಾನೆ ಇಲ್ಲ. ವೆದರ್ ಕಂಪ್ಲೀಟಾಗಿ ಚೇಂಜ್ ಆಗೋಗ್ಬಿಡುತ್ತೆ. ಮುಂಚೆ ಆದರೆ ಇದು ಮಳೆಗಾಲ, ಇದು ಬೇಸಿಗೆಗಾಲ ಅಂತ ಇತ್ತು. ಬಟ್ ಇವಾಗಂತೂ ನಮಗೆ ಗೊತ್ತಿರೋದಿಲ್ಲ. ಇವಾಗ ಬಿಸಿಲಿರುತ್ತೆ, ನಾನು ಹಾಫ್ ಆನ್ ಅವರಲ್ಲಿ ಮಳೆ ಬರ್ತಾ ಇರುತ್ತೆ. ಸೊ ಇವತ್ತೊಂದು ತುಂಬ ಬಿಸಿಲಿದೆ, ಅದಕ್ಕೆ ನಾನು ಜ್ಯೂಸ್ ಕುಡಿತಾ ಇದ್ದೀನಿ. ಬಾಡಿ ಡಿಹೈಡ್ರೇಟ್ ಆಗಬಾರ್ದಲ್ಲ, ಅದಕ್ಕೆ ಅವಾಗ ಜ್ಯೂಸ್ ಕುಡಿತೀನಿ. ಸೊ ನೋಡಿ ಫ್ರೆಂಡ್ಸ್, ಇವಾಗ ಮಳ್ತಾ ಇದೆ. ಇವಾಗ ಒಂಚೂರು ಟೇಸ್ಟ್ ನೋಡೋಣ, ಉಪ್ಪು ಎಲ್ಲ ಕರೆಕ್ಟಾಗಿದೆಯಾ ಅಂತ. ಎಸ್, ಉಪ್ಪು ಖಾರ ಎಲ್ಲ ಚೆನ್ನಾಗಿದೆ. ಒಂದು ಸುತ್ತು ಖಾರ ಜಾಸ್ತಿ ಆಗಿದೆ, ಬಟ್ ಅಕ್ಕಿ ಮತ್ತು ಮಶ್ರೂಮ್ ಆ್ಯಡ್ ಮಾಡಾದ್ಮೇಲೆ ಅದು ಕೂಡ ಸರಿ ಹೋಗುತ್ತೆ. ಇವಾಗ ನೋಡಿ, ನಾನು ಏನು ಸ್ವಲ್ಪ ಬೇಯಿಸಿಟ್ಕೊಂಡಿದ್ದೀನಲ್ಲ ಮಶ್ರೂಮು, ಇವಾಗ ಇದನ್ನು ಆ್ಯಡ್ ಮಾಡೋಣ. ನೋಡಿ, ಮಶ್ರೂಮ್ ಕಟ್ ಮಾಡುವಾಗ ಎಷ್ಟು ದಪ್ಪ ಆಯಿತು, ಇವಾಗ ಎಷ್ಟು ದಪ್ಪ ಆಗಿದೆ. ಹಾಗೆ ಮಶ್ರೂಮು ಬೆಂದಷ್ಟು ಕಡಿಮೆ ಆಗಿಬಿಡುತ್ತೆ ಅದು. ಅದಕ್ಕೆ ಮಶ್ರೂಮ್ನ ಯಾವತ್ತೂ ಜಾಸ್ತಿ ಹಾಕಬೇಕು. ಒಂದು 4-5 ಪ್ಯಾಕೆಟ್ಸ್ ಹಾಕಿದ್ರೆ ಅವಾಗ ಅದು ಬಾಯಿಗೆ ಸಿಗುತ್ತೆ. ಸೇಮ್ ಮಟನ್ ಥರನೇ ಟೇಸ್ಟ್ ಇರುತ್ತೆ. ಇದು ಕಡಿಮೆ ಹಾಕ್ಬಿಟ್ರೆ ಅದು ಸಿಗೋದೇ ಇಲ್ಲ, ಅನ್ನದೊಳಗಡೆ ಎಲ್ಲ ಅದು ಒಂಥರ ಮಿಕ್ಸ್ ಆದಂಗೆ ಆಗೋಗ್ಬಿಡುತ್ತೆ. ಜಾಸ್ತಿ ಮಶ್ರೂಮ್ಸ್ನ ಆ್ಯಡ್ ಮಾಡಿದಷ್ಟು ತುಂಬ ಚೆನ್ನಾಗಿರುತ್ತೆ, ತಿನ್ನುವಾಗ ಬಾಯಿಗೆ ಸಿಗುತ್ತೆ. ಸೊ ಇವಾಗ ಮಶ್ರೂಮ್ ಆ್ಯಡ್ ಮಾಡಿ 2 ಮಿನಿಟ್ಸ್, 1 ಮಳೆ ಬರೋವರೆಗೂ ಬಿಡೋಣ. ಓಕೆನಾ?
ಸೊ ಇವಾಗ ಅದು ಮಳ್ತಾ ಇದೆ. ನಾನು ಅಕ್ಕಿನ ಒಂದು ಹಾಫ್ ಆನ್ ಅವರ್ ಮುಂಚೆ ನೆನೆ ಇಟ್ಕೊಂಡಿದ್ದೆ. ಇವಾಗ ಇದನ್ನು ಆ್ಯಡ್ ಮಾಡಿ. ಇವಾಗ ಅಕ್ಕಿ ಆ್ಯಡ್ ಆಗಿದೆ. ಸೊ ಒಂದೆರಡು ಸುತ್ತು ಈಗ ತಿರುಗಿಸ್ಬಿಟ್ಟು ಒಂದೆರಡು ಮಳ್ ಬಂದ ಮೇಲೆ ಮಳ್ಳ ಆದಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಬೇಕು. ಓಕೆನಾ? ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿದ್ಮೇಲೆ ನಮ್ಮ ಮಶ್ರೂಮ್ ಬಿರಿಯಾನಿ ಸವಿಯಲು ಸಿದ್ಧ. ಹಲೋ ಫ್ರೆಂಡ್ಸ್, ಇವತ್ತಿನ ಕುಕ್ಕಿಂಗ್ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ನನ್ನ ಚಾನಲ್ಗೆ ಲೈಕ್, ಶೇರ್ ಹಾಗೂ ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸಿ ಯು ನೆಕ್ಸ್ಟ್ ವಿಡಿಯೋ.